ಈ ಕಮಿಷನರ್ಗೆ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ದಾಳಿ ಮಾಡ್ಲಿಕ್ಕೆ ಆದಿತ್ಯವರು ಬರ್ತಾರೆ. ಆದಿತ್ಯವರು ಬೆಳ್ಳಂ ಬೆಳಿಗ್ಗೆ ಹಾರ್ಟ್ ಆಫ್ ಸಿಟಿಯಲ್ಲಿ ಇರ್ತಾರೆ, ಹೃದಯ ಭಾಗದಲ್ಲಿ ಇರ್ತಾರೆ. ಆದ್ರೆ ಅವರ ಕಾಲ ಬುಡಕ್ಕೆ ನಾವು ಮನೆ ಕೊಡ್ಲಿಕ್ಕೆ ಬಂದ್ರೆ ಮನೆ ತಕೊಳ್ಳಿಕ್ಕೆ ರೆಡಿ ಇಲ್ಲ. ನಾಡಿದು ಆದಿತ್ಯವಾರ ಸಂಡೇ ಬಜಾರ್ ನಡೆಯುತ್ತೆ. ಸಂಡೇ ಬಜಾರ್ ನಡೆಯುತ್ತೆ. ಬೆಂಗಳೂರು ಬಳಿಕ ಇದೀಗ ಮಂಗಳೂರಿನಲ್ಲೂ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ ತೀವ್ರಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ನೇತೃತ್ವದಲ್ಲಿ ವ್ಯಾಪಾರಸ್ಥರು ಮಂಗಳೂರು ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿದರು. ಜುಲೈ 9 ಬೆಳಿಗ್ಗೆ 9:30ರಿಂದ ಆರಂಭವಾದ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ 24 ಗಂಟೆ ಕಳೆದರೂ ಅಧಿಕಾರಿಗಳು ಮನವಿ ಸ್ವೀಕರಿಸಿದ ಹಿನ್ನೆಲೆ ಪ್ರತಿಭಟನಾಕಾರರು ಪಾಲಿಕೆ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿದರು. ಸಂಡೇ ಬಜಾರ್ನಲ್ಲಿ ವ್ಯಾಪಾರಕ್ಕೆ ಮತ್ತೆ ಅವಕಾಶ ನೀಡಬೇಕು. 16 ಅಡಿ ಫುಟ್ಪಾತ್ನಲ್ಲಿ ಕೇವಲ 4 ಅಡಿ ಜಾಗದಲ್ಲಿ ವ್ಯಾಪಾರಕ್ಕೆ ಅವಕಾಶ ನೀಡಿದರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ವ್ಯಾಪಾರಸ್ಥರು ಒತ್ತಾಯಿಸಿದರು. ಬೇಡಿಕೆ ಈಡೇರುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಸಿಐಟಿಯು ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳಾಗಿ ಇವರು ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳಿಕೊಂಡು ಎಲ್ಲಿ ಜನರ ಸೇವೆ ಮಾಡ್ತಾರೆ? ಈ ಕಮಿಷನರ್ಗೆ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ದಾಳಿ ಮಾಡ್ಲಿಕ್ಕೆ ಆದಿತ್ಯವರು ಬರ್ತಾರೆ. ಆದಿತ್ಯವರು ಬೆಳ್ಳಂ ಬೆಳಿಗ್ಗೆ ಹಾರ್ಟ್ ಆಫ್ ಸಿಟಿಯಲ್ಲಿ ಇರ್ತಾರೆ, ಹೃದಯ ಭಾಗದಲ್ಲಿ ಇರ್ತಾರೆ. ಆದ್ರೆ ಅವರ ಕಾಲ ಬುಡಕ್ಕೆ ನಾವು ಮನೆ ಕೊಡ್ಲಿಕ್ಕೆ ಬಂದ್ರೆ ಮನೆ ತಕೊಳ್ಳಿಕ್ಕೆ ರೆಡಿ ಇಲ್ಲ. ಆದ್ರಿಂದ ನಾವಂತೂ ನಾವು ನೀಡೋದು ನಾವು ಹೋಗೋದಿಲ್ಲ. ನಾವಿಲ್ಲೇನು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದದಲ್ಲ, ಮನೆ ಕೊಡ್ಲಿಕ್ಕೆ ಬಂದದು. ನಿಂತು ಸಾಕಾಗಿದೆ, ಅದಕ್ಕೆ ಕೂತಿದ್ದೇವೆ ಅಷ್ಟೇ. ನಾವಿಲ್ಲಿ ಕೂತಿದ್ದೇವೆ. ಬರ್ಲಿ ಜಿಲ್ಲಾಧಿಕಾರಿಗಳ ಅಥವಾ ಜಿಲ್ಲಾಧಿಕಾರಿ ಪರವಾಗಿ DC ಆಫೀಸ್ ಯಾರು ಬೇಕಾದ್ರೂ ಬರ್ಲಿ, ಅವರಿಗೆ ಮನವಿಯನ್ನು ಸಮರ್ಪಿಸ್ತೇವೆ. ಆದ್ರೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ, ನಾಡಿದು ಆದಿತ್ಯವಾರ ಸಂಡೇ ಬಜಾರ್ ನಡೆಯುತ್ತೆ. ಸಂಡೇ ಬಜಾರ್ ನಡೆಯುತ್ತೆ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಒಂದು ಆಶ್ವಾಸನೆ ಇದೆ, ಭರವಸೆ ಇದೆ. ಅದರ ಆಧಾರದಲ್ಲಿ ನಾವು ಮಾಡ್ತೀವಿ. ಈಗ ಮನವಿ ಕೊಡುವಾಗಲೂ ಕೂಡ ಅದನ್ನೇ ಹೇಳ್ತೀವಿ, ಪುನರುಚ್ಚಾರ ಮಾಡ್ತೀವಿ. ನಾವು ಆ ನಿಟ್ಟಿನಲ್ಲಿ ಸಂಡೇ ಬಜಾರ್ ನಡೆಯುತ್ತೆ. ಅವ್ರು ಏನಂತಾರೆ, ನಿಮಗೆ ಯಾವುದೇ ರೀತಿಯ ವ್ಯವಸ್ಥೆ ಮಾಡಿ ಕೊಡೋದಿಲ್ಲ, ನಿಮಗೆ ID ಕಾರ್ಡ್ ಕೊಡೋದಿಲ್ಲ, ಪರ್ಯಾಯ ವ್ಯವಸ್ಥೆ ಮಾಡೋದಿಲ್ಲ ಅಂತ ಉದ್ದಟತನದಿಂದ ಬಂದು 2 ಭಾನುವಾರ ಬಂದಿದ್ದಾರೆ. ಕಳೆದ 2 ಭಾನುವಾರದಿಂದ ಅವರು ನಗರ ಪಾಲಿಕೆಯ ಆಯುಕ್ತರು ಬೀದಿಯಲ್ಲಿ ನಿಂತು ನಮ್ಮ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿದ್ದಾರೆ. ಈ ಒಂದು 24 ಗಂಟೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಬಂದು ಮನವಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಇದನ್ನ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಉದ್ದಟತನವನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಕೂಗುಗಳನ್ನ, ಜನರ ಬೇಡಿಕೆಗಳನ್ನ ಕೇಳ್ತಕ್ಕಂಥ, ಅವರ ನೋವುಗಳನ್ನ ಆಲಿಸ್ತಕ್ಕಂಥ ಒಂದು ಜವಾಬ್ದಾರಿ ಸರ್ಕಾರದ. ಏನು ಬೆಂಗಳೂರಿನಲ್ಲಿ ಮೊನ್ನೆ ಅಷ್ಟು ದೊಡ್ಡ ಹೋರಾಟ ಆಯ್ತು. ಏನು ಸರ್ಕಾರದ ಮುಖ್ಯಮಂತ್ರಿ ಹೇಳ್ತಾರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ. ಮಂಗಳೂರಿನಲ್ಲಿ ಕಮಿಷನರ್ ಹೇಳ್ತಾರೆ ಯಾವುದೇ ವ್ಯವಸ್ಥೆ ಮಾಡೋದ್ರೆ ನೀವು ಏನ್ ಬೇಕಾದ್ರೂ ಮಾಡಿ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಉದ್ದಟತನಕ್ಕೆ ಮಂಗಳೂರಿನಲ್ಲಿ ಅವಕಾಶ ಇಲ್ಲ.